ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, KEA ಎಕ್ಸಾಮ್ಸ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ, ಸರ್ FDA ಎಕ್ಸಾಮ್ ಮತ್ತೆ ಕಂಪ್ಯೂಟರ್ ಕ್ವಶನ್ಸ್ ನ ಬಿಡಿಸಿ ಅಂತ. ಸೊ ಸ್ನೇಹಿತರೆ, ನಾನು ನಿಮ್ಗೆ ಇವತ್ತು ಕರೆಂಟ್ ಅಫೇರ್ಸ್ ಕ್ವಶನ್ ಅಂದ್ರೆ ಮುನ್ನೋಟವನ್ನ ನೋಡ್ಕೊಂತ, ಈಗ SDA ಎಕ್ಸಾಮ್ ಏನಿದೆ 25ನೇ ತಾರೀಕು, ಅದಕ್ಕೆ ಸಂಬಂಧಪಟ್ಟಂಗೆ ಸೊ ಯಾವ ರೀತಿ ನೀವು ಕರೆಂಟ್ ಅಫೇರ್ಸ್ ನ ಟ್ಯಾಕಲ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಸೊ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ನ ವಿತ್ ಸೊಲ್ಯೂಷನ್ ತಗೊಬಂದಿದ್ದೀನಿ. ಅಧಿಕೃತ ಕ್ಯೂ ತರ ಹೊರ ಬಂದಿದೆ, ಬಟ್ ನಾನು ನಿಮಗೆ ವಿಶೇಷವಾಗಿ ಅಧಿಕೃತವಾಗಿ ಎಲ್ಲಿಂದ ಪಾಯಿಂಟ್ ಅನ್ನ ಎತ್ತಿದ್ದಾರೆ. ಉದಾಹರಣೆಗೆ ಯಾವುದೋ ಒಂದು ಪ್ರಶ್ನೆ ಬಂದಿದೆ ಅಂದ ತಕ್ಷಣ ಆ ಪ್ರಶ್ನೆ ಯಾಕೆ ತೆಗ್ದಿರ್ಬೋದು, ಹೇಗೆ ತೆಗ್ದಿರ್ಬೋದು ಅಂತ ಹೇಳ್ಬಿಟ್ಟು ವಿಶ್ಲೇಷಣೆಯನ್ನ ಮಾಡ್ತಾ ಈ ಕರೆಂಟ್ ಅಫೇರ್ಸ್ ಅನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಹಾಗೇನೆ ಒಂದು ಖುಷಿಯಾದ ವಿಚಾರ ಏನಂತಂದ್ರೆ, ನೋಡಿ ಅಷ್ಟು ಪ್ರಶ್ನೆ ಬಂದಿದೆ, ಇಷ್ಟು ಪ್ರಶ್ನೆ ಬಂದಿದೆ ಅಂತ ನಾವು ಮಾತನಾಡಬಾರ್ದು. ಸೊ ಯಾರು ಮಾತನಾಡಬೇಕು ಅಂತ ಹೇಳಿದ್ರೆ, ನಮ್ಮ ಕೆಲಸ ಅಥವಾ ನಮ್ಮ ಸ್ಟಡಿ ಮೆಟೀರಿಯಲ್ಸ್ ಮಾತಾಡಬೇಕು. ಹೌದು ಸ್ನೇಹಿತರೆ, ಅಚೀವರ್ ಸಂಸ್ಥೆಯ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ನಿಂದ ಸೊ ಸುಮಾರು ಪ್ರಶ್ನೆಗಳು ಏನಾಗ್ತಾ ಇದೆ ಬಂದಿದೆ. ಅದು ಬರ್ದಿರುವಂತ ವಿದ್ಯಾರ್ಥಿಗಳಿಗೆ ಗೊತ್ತು, ಸೊ ಅವರೇ ಮಾತಾಡ್ತಾರೆ. ಸೊ ನಮ್ಮ ಕ್ವಾಲಿಟಿ ಮೆಟೀರಿಯಲ್ಸಿನ ಶಕ್ತಿ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ, ಸೊ ಸ್ನೇಹಿತರೆ ನೋಡಿ, ಕರೆಂಟ್ ಅಫೇರ್ಸ್ನ ಯಾವಾಗಲೂ ಕೂಡ ಅದೊಂದು ಸಮುದ್ರ ಸ್ನೇಹಿತರೆ. ಸೊ ತುಂಬ ಇದೆ, ನೀವು ಎಷ್ಟೇ ಸೋರ್ಸ್ ಓದ್ಕೊಂಡು ಹೋಗಿರಿ, ಯಾವುದೋ ಗೊತ್ತಿಲ್ದಿರೋ ಸೋರ್ಸಿಂದಾನೇ ಪ್ರಶ್ನೆನ ಬರುತ್ತೆ. ಸೊ ಹಾಗಾದರೆ ಈ ಥರ ಇರಬೇಕಾದ್ರೆ ಅದರಲ್ಲೂ KEA ಎಕ್ಸಾಮ್ನ ಸ್ವಲ್ಪ ಕರೆಂಟ್ ಅಫೇರ್ಸ್ ದೃಷ್ಟಿಯಿಂದನೇ ತೆಗಿತಾನೆ. ಅದು ಹೇಗೆ ಅಂತ ತೋರಿಸ್ತೀನಿ. ಸೊ ಅದನ್ನು ಹೇಗಪ್ಪ ನಾವು ಈಗ ಸರ್ ಈಗ 15 ದಿನ ಇದೆ, ಯಾವ ಥರ ರಿವಿಷನ್ ಮಾಡೋದು ಸರ್, ಏನು ಗೊತ್ತೇ ಆಗ್ತಿಲ್ವಲ್ಲ ಅಂದಾಗ, ಸೊ ನಾನೇನು ಮಾಡಿದ್ದೀನಿ ಅಂತಂದರೆ ನಿಮಗೆ ನೋಡಿ ಕ್ಯಾಟಗರೀಸ್ ಮಾಡಿದ್ದೀನಿ. ಸೊ ಈ ಕ್ಯಾಟಗರೀಸ್ ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಕ್ಯಾಟಗರೀಸ್ನ ಮಾಡಿದ್ದೀನಿ. ಈ ಕ್ಯಾಟಗರೀಸ್ ವೈಸ್ ನೀವು ಏನಾದರೂ ಓದಲಿಕ್ಕೆ ಪ್ರಯತ್ನ ಮಾಡಿಕೊಂಡ್ರೆ, ಈಗ ಹೇಗೆ FDA ಎಕ್ಸಾಮಿಗೆ ತಯಾರಾಗಿದ್ರಿ ಅದೇ ರೀತಿ SDAಗೆ 15 ದಿನದಲ್ಲಿ ರಿವಿಷನ್ ಮಾಡ್ಕೊಳ್ತಾ ಹೋದರೆ ಸುಲಭ ಆಗ್ಬೋದು ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ಈಗ ಸ್ಪೋರ್ಟ್ಸ್ ಅಪ್ಪ ಏನೇನಾಗಿದೆ, ಚಾಂಪಿಯನ್ಸ್ ಟ್ರೋಫಿಯಿಂದ ಆಗಿ ಶುರುವಾಗಿದ್ದು ಹಾಕಿ ಆಗಿದೆ, ಚೆಸ್ ವರ್ಲ್ಡ್ ಕಪ್ ಆಗಿದೆ. ಸೊ ಸುಮಾರು ನಿಮಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಗೊತ್ತಿರುತ್ತೆ. ಅದರಲ್ಲೂ FDA ಪ್ರಶ್ನೆ ಪತ್ರಿಕೆಯಲ್ಲಿ ವುಮೆನ್ಸ್ ವರ್ಲ್ಡ್ ಕಪ್ ಬಗ್ಗೆ ಕ್ವಶನ್ ಕೇಳ್ಬಿಟ್ಟಿದ್ದಾನೆ. ಸೊ ಹಾಗಾದ್ರೆ ಇನ್ನು ಉಳಿದಿದ್ದ ಸ್ಪೋರ್ಟ್ಸಲ್ಲಿ ಏನು ಕೇಳ್ಬೋದಪ್ಪ, ಸೊ ಕರೆಂಟ್ ಅಫೇರ್ಸ್ ಆ ಥರ ನೀವೇನಾದರೂ 1 ಇಯರ್ ನನಗೆ ಎಷ್ಟು ಟೈಮ್ ಝೋನಲ್ಲಿ ಕೇಳಿಯಾನೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೊ ಇದನ್ನ ವಿಶ್ಲೇಷಣೆ ಮಾಡ್ತಾ ಹೋದಾಗ ನಿಮಗೆ ಐಡಿಯಾ ಬಂದ್ಬಿಡುತ್ತೆ. ಸೊ ಈ ಒಂದು ಕ್ಯಾಟಗರೀಸ್ನ ನೀವು ನೋಟ್ ಮಾಡ್ಕೊಳ್ಳಿ. ಸೊ ಈಗ ಒಂದೊಂದೇ ಪ್ರಶ್ನೆ KEA FDA ಎಕ್ಸಾಮಲ್ಲಿ ಕೇಳಿರೋದನ್ನ ವಿತ್ ವಿಶ್ಲೇಷಣೆಯನ್ನ ಪೇಪರ್ ಆರ್ಟಿಕಲ್ ಅನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ವಿಚ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಹ್ಯಾಸ್ ರೀಸೆಂಟ್ಲಿ ಬಿಕಮ್ ಅ ನ್ಯಾಚುರಲ್ ಹೋಮ್, ಅಂದರೆ ಒಂದು ಹ್ಯಾಬಿಟ್ಯಾಟ್ ರೀತಿಯಲ್ಲಿ ಫಾರ್ ಏಷಿಯಾಟಿಕ್ ಲಯನ್ಸ್ ಥ್ರೂ ಡಿಸ್ಪರ್ಸಲ್ ಅಂತ ಹೇಳಿದ್ದಾರೆ. ಕನ್ನಡದಲ್ಲಿ ಹೇಳೋದಾದ್ರೆ, ಯಾವ ವನ್ಯಜೀವಿ ಅಭಯಾರಣ್ಯವು ಇತ್ತೀಚೆಗೆ ನೈಸರ್ಗಿಕ ಪ್ರಸರಣದ ಮೂಲಕ ಏಷ್ಯಾಟಿಕ್ ಸಿಂಹಗಳಿಗೆ ಆವಾಸ ಸ್ಥಾನವಾಗಿದೆ, ಹ್ಯಾಬಿಟ್ಯಾಟ್ ಆಗಿದೆ ಅಂತ ಪ್ರಶ್ನೆ. ಭಾರ್ಧಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಗಾಂಧಿ ಸಾಗರ್ ಸ್ಯಾಂಕ್ಚುರಿ, ಬನ್ನಿ ಗ್ರಾಸ್ಲ್ಯಾಂಡ್, ಕುನೋ ನ್ಯಾಷನಲ್ ಪಾರ್ಕ್ ಅಂತ. ಸೊ ಸಾಮಾನ್ಯವಾಗಿ ಯಾರ್ಯಾರು ಪರಿಸರ ಕ್ವಶನ್ ಅನ್ನ ಓದ್ಕೊಂಡಿರ್ತೀರಾ ಅಥವಾ ಏನು ಈ GK ಪಾಯಿಂಟ್ಸ್ನ ನೋಡ್ಕೊಂಡಿರ್ತೀರಾ, ಯಾವ ನ್ಯಾಷನಲ್ ಪಾರ್ಕ್ ಎಲ್ಲೆಲ್ಲಿ ಯಾವ ಪ್ರಾಣಿ ಕಾಣ್ತಾ ಇದಾವೆ ಅಂತ, ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ ಈ ಗುಜರಾತ್ ಭಾಗದಲ್ಲಿ ಹೆಚ್ಚು ಸಿಂಹಗಳು ನೀವು ಕಾಣ್ಬೋದು ಅಂತ ನೀವು ನೋಡ್ಕೊಂಡಿರ್ತೀರಾ. ಬಟ್ ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಸ್ನೇಹಿತರೆ. ಸೊ ಇದಕ್ಕೆ ನೋಡಿ, ನಾನು ನಿಮಗೆ ಅಧಿಕೃತ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ ಬಂದಿರುವಂಥದ್ದು ಮತ್ತು ಹಾಗೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರುವಂಥ ನ್ಯೂಸ್ ಪೇಪರ್ ಕಟ್ಟಿಂಗನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇದು ವರ್ಲ್ಡ್ ಲಯನ್ ಡೇ ಅಂತ ಏನು ಕರಿತೀವಲ್ಲ, ವಿಶ್ವ ಸಿಂಹ ದಿನ, ಆ ದಿನ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ನೋಡಿ. PM's ಲೀಡರ್ಶಿಪ್ ರೋರ್ಸ್ ಬಿಹೈಂಡ್ ಪ್ರಾಜೆಕ್ಟ್ ಲಯನ್ ಸ್ಟ್ರೀಮ್ ಸೇಸ್ ಯೂನಿಯನ್ ಮಿನಿಸ್ಟರ್ ಶ್ರೀ ಭೂಪೇಂದ್ರ ಯಾದವ್ ಅವರು ಏನು ಗುಜರಾತ್ ಸೆಲೆಬ್ರೇಟ್ಸ್ ವರ್ಲ್ಡ್ ಲಯನ್ ಡೇ 2025 ಅಟ್ ಭಾರ್ಧಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಇದು ನೋಡಿ ವಿಷಯ ನೋಡಿ ತಿಳ್ಕೊಳ್ಳಿ. ನೋಡಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ ನೇರ ಕೊಟ್ಟಿದ್ದಾರೆ ಸ್ನೇಹಿತರೆ, ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಆನ್ಸರು. ನೀವೇನಾದರೂ ಕರೆಂಟ್ ಅಫೇರ್ಸ್ನ ದೈನಂದಿನವಾಗಿ ಮಾಡಿದ್ದು ಆ ಒಂದು ಪರ್ಟಿಕ್ಯುಲರ್ ಪೇಪರ್ ಆರ್ಟಿಕಲ್ ಬಂದಾಗ ಅದನ್ನು ಬರ್ಕೊಂಡಿದ್ರು ಕೂಡ ನೀವು ಲಯನ್ ಅಂತ ಕೇಳಿದ ತಕ್ಷಣ ನೀವು ಆನ್ಸರ್ ಮಾಡಿಬಿಡ್ಬೋದಾಗಿತ್ತು. ಸೊ ಹಾಗಾಗಿ ನೋಡಿ, ಹಾಗಾಗಿ ಎಷ್ಟು ಒಂದು ದೈನಂದಿನವಾಗಿ ಕರೆಂಟ್ ಅಫೇರ್ಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಸೊ ನೀವು ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಅಬಿಲಿಟಿ ಡೈಲಿ ದೈನಂದಿನವಾಗಿ ಮಾಡ್ತಾ ಹೋದರೆ ನಿಜವಾಗ್ಲೂ ಪರೀಕ್ಷೆಯಲ್ಲಿ ತುಂಬ ಸುಲಭ ಆಗುತ್ತೆ ಅನ್ನೋದು ನಮಗೆ ಈ ನಿಟ್ಟಿನಲ್ಲಿ ಗೊತ್ತಾಗುತ್ತೆ. ಸೊ ನೋಡಿ, ಅದರಲ್ಲಿ ಪ್ರಾಜೆಕ್ಟ್ ಲಯನ್ ಬಗ್ಗೆ ಕೊಟ್ಟಿದ್ರು, ಹಾಗೆ ವರ್ಲ್ಡ್ ಲಯನ್ ಡೇನ ಆಚರಣೆ ಬಗ್ಗೆ ಕೊಟ್ಟಿದ್ರು. ಸೊ ಹಾಗಾಗಿ ನೋಡಿ, ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಸುದ್ದಿ ಇದೆ. ನಾನು ನೋಡಿ ಎಲ್ಲೋ ಬೇರೆಯಿಂದನೇ ತೋರಿಸ್ತಾ ಇಲ್ಲ. ಸೊ ಮಾರ್ಚ್ 2025ರಲ್ಲಿ ಬಂದಂಥ ನ್ಯೂಸ್ ಆರ್ಟಿಕಲ್ ಅಥವಾ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದು ನ್ಯೂಸ್. ಸೊ ಈ ಟೈಮ್ನಲ್ಲಿ ಬಂದಂತಹ ಒಂದು ಸುದ್ದಿಯನ್ನು ಕೇಳಿದ್ದಾನೆ. ಸೊ ಜನವರಿ 2026ಕ್ಕೆ ನೀವು ಪರೀಕ್ಷೆ ಬರೆದಿದ್ದೀರಾ ಅಂದರೆ ಮಾರ್ಚ್ 2025ರ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸರಿಸುಮಾರು 10 ತಿಂಗಳ ಹಿಂದೆಯ ಒಂದು ಕ್ವಶನ್ ಬಂದಿದೆ ಅಂತಂದರೆ ಅಷ್ಟರದ್ದು ಕರೆಂಟ್ ಅಫೇರ್ಸ್ ನಿಮಗೆ ಗೊತ್ತಿರಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಇರಲಿ. ಸೊ ಇವಾಗ ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರ್ಧಾ ವನ್ಯಜೀವಿ ಅಭಯಾರಣ್ಯ, ಅಲ್ಲೇ ಇದ್ದಿದ್ದು ನೇರ ಪ್ರಶ್ನೆ, ತುಂಬ ಸುಲಭ ಇತ್ತು. ಸೊ ಇದನ್ನು ತಿಳ್ಕೊಳ್ಳಿ.
ಸೊ ಈ ಪ್ರಶ್ನೆ ಇದೆಯಲ್ಲ, ಇದು ನಾನು ನೋಡಿ ಅದಕ್ಕೂ ಮುಂಚೆ ಹೋಗೋ ಮುಂಚೆ ನಾನು ನಿಮಗೆ ಒಂದು ಈಗ SD ಎಕ್ಸಾಮಿಗೆ ಸರ್ ಈಗ ನಾವು ನೋಡಿ ಈಗ ಹಳೆ ಪ್ರಶ್ನೆ ನೋಡಿ ಏನ ಸರ್ ಇದು ಈಗ ಮುಂಬರುವಂಥ SD ಎಕ್ಸಾಮಿಗೆ ಏನಾದ್ರು ಟ್ರಿಕ್ಸ್ ಹೇಳಿ ಅಂತಂದರೆ ನೋಡಿ, ಇವಾಗ ಸ್ನೇಹಿತರೆ ಇಲ್ಲಿ ವರ್ಲ್ಡ್ ಲಯನ್ ಡೇ ಬಂತ. ಸೊ ನಾನು ನಿಮಗೆ ಏನು ಸಜೆಷನ್ ಮಾಡ್ತೀನಿ ಅಂತಂದರೆ, ಈಗ ಯಾವ್ಯಾವ ಪ್ರಾಣಿಗಳಿಗೆ ಯಾವ್ಯಾವ ದಿನ ಇದೆ. ಈಗ ವಿಶ್ವ ಆನೆ ದಿನ ಯಾವತ್ತಪ್ಪ? ಆಗಸ್ಟ್ 12 ನಿಮಗೆ ಗೊತ್ತು. ಅದೇ ಥರ ಹುಲಿ ದಿನ ಯಾವತ್ತು ನಿಮಗೆ ಗೊತ್ತು. ಗುಬ್ಬಚ್ಚಿ ದಿನ ಯಾವತ್ತು ಗೊತ್ತು. ಸೊ ಹಾಗಾಗಿ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳೋವಂಥದ್ದು. ಜೊತೆಗೆ ಇಲ್ಲಿ ಪ್ರಾಜೆಕ್ಟ್ ಲೈನ್ ಬಗ್ಗೆ ಮಾತಾಡಿರೋವಂಥದ್ದು. ಹಾಗಾಗಿ ಪ್ರಾಜೆಕ್ಟ್ ಟೈಗರ್, ಪ್ರಾಜೆಕ್ಟ್ ಎಲಿಫೆಂಟ್, ಹಾಗೆ ಏನೇನು ಪ್ರಾಜೆಕ್ಟ್ಗಳಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸುದ್ದಿಯಲ್ಲಿ ಇದೆಯಾ ಅಂತ ನೋಡ್ಕೊಳ್ಳೋವಂಥದ್ದು. ಸೊ ಈ ಥರ ಮಾಡಿದಾಗ ನೀವು ಸ್ಟ್ರಾಟಜಿಕ್ ವೇಯಲ್ಲಿ ಮತ್ತು ಕರೆಕ್ಟ್ ಅನಾಲಿಸಿಸ್ ವೇಯಲ್ಲಿ ಪ್ರಿಪೇರ್ ಆದಂಗೆ ಆಗುತ್ತೆ ಅಂತ ಹೇಳ್ತಾ, ಸೊ ಅದೇ ನಿಟ್ಟಿನಲ್ಲಿ ಎರಡನೇ ಪ್ರಶ್ನೆ ನೋಡೋದಾದರೆ ನೋಡಿ, ನಮಗೆ ಸಂಸ್ಥೆಗಳನ್ನ ಕೊಟ್ಟಿದ್ದಾರೆ. ನೀತಿ ಆಯೋಗ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, NHRC, ಕರ್ನಾಟಕ ಸ್ಟೇಟ್ HRC ಕೊಟ್ಟಿದ್ದಾರೆ. ಅದರ 2025 ಇರುವಂತಹ ಮುಖ್ಯಸ್ಥರನ್ನು ಕೊಟ್ಟಿದ್ದಾರೆ. ಸೊ ಸಾಮಾನ್ಯವಾಗಿ ಯಾರು ಕಾನ್ಸ್ಟಿಟ್ಯೂಷನ್ ಓದಿದ್ದೀರಾ ಅಥವಾ ಎಕನಾಮಿಕ್ಸ್ ಓದಿದ್ದೀರಾ ಎಲ್ರಿಗೂ ಗೊತ್ತಿರುತ್ತೆ, ನೀತಿ ಆಯೋಗ್ನ ಚೇರ್ಪರ್ಸನ್ ಯಾವಾಗಲೂ ಕೂಡ ಪ್ರಧಾನಮಂತ್ರಿ ಆಗಿರ್ತಾರಂತ. ಸೊ ಇಲ್ಲಿ ನರೇಂದ್ರ ಮೋದಿ ಅನ್ನೋದು ಸರಿಯಾದ ಉತ್ತರ ಇದೆ. ಎರಡನೇ ಜೋಡಿ ನೋಡಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜ್ಞಾನೇಶ್ ಕುಮಾರ್. ಇದು ಇತ್ತೀಚೆಗಷ್ಟೇ ಕರೆಂಟ್ ಅಫೇರ್ಸಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದಂಥ ಸುದ್ದಿ. ಸೊ ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಅಂತ ಹೇಳ್ಬೋದು. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮತ್ತು ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆಯಲ್ಲ ಅದಕ್ಕೆ ನೋಡಿ ಅನಂತ ನಾಗೇಶ್ವರನ್ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಆ್ಯಕ್ಚುಲಿ ಬಡ್ಜೆಟ್ ಎಕನಾಮಿಕ್ ಸರ್ವೆ ಓದಿರ್ತೀರಾ ಅವ್ರ ಹೆಸರನ್ನು ಕೇಳ್ಕೊಂಡಿರ್ತೀರಾ. ಸೊ ಅನಂತ ನಾಗೇಶ್ವರನ್ ಆ್ಯಕ್ಚುಲಿ ಏನು ಎಕನಾಮಿಕ್ ಸರ್ವೆನ ತಯಾರು ಮಾಡುವಂತಹ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಅವರು. ಸೊ ಹಾಗಾಗಿ ಅವರು ಹ್ಯೂಮನ್ ರೈಟ್ಸ್ ಕಮಿಷನಿಗೆ ಸಂಬಂಧ ಇಲ್ಲ. ಸೊ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ನೀವು C ಆಪ್ಷನ್ ಒಂದನ್ನು ನೀವು ತೆಗೆದ್ರೆ 3 ಆಪ್ಷನಲ್ಲಿ C ಇದೆ. ಸೊ ಡೈರೆಕ್ಟಾಗಿ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ ಸ್ನೇಹಿತರೆ. ನಿಮಗೆ ಗೊತ್ತಿರಲಿಲ್ಲ ಸರ್ ಕರ್ನಾಟಕದ್ದು ಅಂದ್ರೂ ಕೂಡ ನೀವು ಇದಕ್ಕೆ ಆನ್ಸರ್ ಮಾಡ್ಬೋದಾಗಿತ್ತು. ಸೊ ಸ್ವಲ್ಪ ಚುರುಕುತನ ಬೇಕು ಸ್ನೇಹಿತರೆ. ಸೊ ಸುಮಾರು ಜನ FD ಎಕ್ಸಾಮ್ ಬರೆದವರು ಸರ್ ಇನ್ನೂ ಓದಬೇಕಿತ್ತು ಅಥವಾ ಹೆಂಗೆಂಗೋ ತೆಗ್ಬಿಟ್ಟು ಸರ್ ಕಂಪ್ಯೂಟರ್ ಕ್ವಶನ್ನು, ಸೊ ಹಿಂಗೆಲ್ಲ ಹೇಳ್ತಾ ಇದ್ರಿ. ಸೊ ನೋಡಿ ಸ್ನೇಹಿತರೆ, ನಿಮಗೆ ಯಾವುದೇ ಕಂಟೆಂಟ್, ಯಾವುದೇ ಪುಸ್ತಕ, ಎನಿ ಸೋರ್ಸ್, ಯಾವುದೇ ವಿಡಿಯೋ ಏನೇ ನೋಡಿದ್ರು ಕೂಡ ಎಕ್ಸಾಮ್ನ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್. ಎಕ್ಸಾಮ್ನಲ್ಲಿ ನೀವು ಅದನ್ನು ಹೇಗೆ ಅಟೆಂಡ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಯಾಕಂತಂದರೆ ಎಲ್ಲ ಪ್ರಶ್ನೆಗಳು ನೋಡಿ ನಿಮಗೆ ಚಾಲೆಂಜಿಂಗ್ ಮಾಡೋ ಥರ ಇದೆ. ಉದಾಹರಣೆಗೆ ನೀನೋ ಲಾನಿನಾ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು, ಅಥವಾ ಸೈಕ್ಲೋನ್ ಸೃಷ್ಟಿಯಾಗೋ ಅದ್ರ ಬಗ್ಗೆ ಒಂದು ಕ್ವಶನ್ ಬಂದಿತ್ತು. ಸೊ ಇವೆಲ್ಲ ಏನಂತಂದರೆ ನಿಮ್ಮ ಏನು ತಾರ್ಕಿಕ ಬುದ್ಧಿಯನ್ನು ಚೆಕ್ ಮಾಡುತ್ತೆ, ರೀಸನಿಂಗ್ ಮತ್ತು ಆಪ್ಟಿಟ್ಯೂಡನ್ನು ಚೆಕ್ ಮಾಡುತ್ತೆ. ಸೊ ಅದೇ ಪರೀಕ್ಷೆ ಅಲ್ವಾ ಸ್ನೇಹಿತರೆ? ಪರೀಕ್ಷೆ ಇರೋವಂಥದ್ದೇ ನಿಮ್ಮನ್ನ ಟೆಸ್ಟ್ ಮಾಡಲಿಕ್ಕೆ. ಸೊ ಹಾಗಾಗಿ ನಿಮಗೆ ಕಂಟೆಂಟ್ ನೀವು ಎಲ್ಲರೂ ಕಲಿತೀರಾ. ಯಾಕಂತಂದರೆ ಕಂಟೆಂಟು ಎಲ್ಲ ಕಡೆ ಅವೈಲೇಬಲ್ ಇದೆ, ಎಲ್ಲರೂ ಕೂಡ ಓದೇ ಇರ್ತೀರಾ. ಬಟ್ ಏನಂದರೆ ಅದನ್ನು ಹೇಗೆ ಅಪ್ಲೈ ಮಾಡಿ ನೀವು ಟೆಸ್ಟನ್ನು ಬರೀತೀರಾ, ಅದರಲ್ಲಿ ಮತ್ತೆ ಎಕ್ಸೆಲ್ ಆಗ್ತೀರಾ ಅನ್ನೋದೇ ಇರೋವಂಥದ್ದು ಗೇಮ್. ಸೊ ಹಾಗಾಗಿ ನೀವು ಅದನ್ನು ಕಲ್ತ್ಕೋಬೇಕಾಗತ್ತೆ. ಅಂದರೆ ನಾನು ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಎಕ್ಸಾಮನ್ನು ಅಟೆಂಡ್ ಮಾಡುವಂತಹ ಚುರುಕುತನವನ್ನು ನೀವು ಕಲ್ತ್ಕೋಬೇಕು. ಸರ್ ಅದನ್ನು ಹೇಗೆ ಸರ್ ಕಲ್ತ್ಕೊಳ್ಳೋದು ಅಂತಂದರೆ, ಮಾರ್ಕ್ ಟೆಸ್ಟ್ಗಳನ್ನು ಬರೆಯೋ ಮುಖಾಂತರ, ನಮ್ಮ ಅಚೀವರ್ ಸಂಡೇ ಟೆಸ್ಟ್ ಬರೆಯೋ ಮುಖಾಂತರ ನೀವೇನು ಮಾಡಬೇಕಾಗತ್ತೆ, ಅದನ್ನು ಕಲ್ತ್ಕೋಬೇಕಾಗತ್ತೆ. ಬರ್ದು ಈಗ ಏನಾಗ್ಬಿಡುತ್ತೆ ಅಂದರೆ ನೋಡಿ, ಕಂಟೆಂಟ್ ಎಲ್ಲರೂ ಓದಿರ್ತೀರಿ, ಎಲ್ಲ ಓದಿರ್ತೀರಲ್ವಾ, ಹೂಸ್ ಹೂ ಅಂತ ಹೇಳ್ಬಿಟ್ಟು ನೀವು ಪ್ರೆಸಿಡೆಂಟಿಂದ ಹಿಡಿದು ಕಾಂಪ್ಟ್ರೋಲರ್, ಆಡಿಟರ್ ಜನರಲ್ ತನಕ, ಸಾಲಿಸಿಟರ್ ಜನರಲಿಂದ ಹಿಡಿದು ಫೈನಾನ್ಷಿಯಲ್ ಅಡ್ವೈಸರ್ ತನಕ ಎಲ್ಲದನ್ನು ಕಲ್ತ್ಕೊಂಡಿರ್ತೀರಾ. ಬಟ್ ಎಕ್ಸಾಮಲ್ಲಿ ಈ ಥರ ಕೇಳಿದಾಗ ನೀವೇನು ಮಾಡ್ತೀರಾ, ತಪ್ಪು ಮಾಡಬಾರ್ದು. ಸೊ ಹಾಗಾಗೇನೆ ನೀವು ಪರೀಕ್ಷೆಗಳನ್ನು ಅಟೆಂಡ್ ಮಾಡುವಂಥ ಚುರುಕುತನವನ್ನು ಕಲ್ತ್ಕೊಬೇಕು. ಸೊ SD ಎಕ್ಸಾಮಿಗೆ ಇದನ್ನು ತಯಾರು ನೋಡ್ಕೊಳ್ಳಿ, ಯಾವ ರೀತಿ ಇದೆ, ಯಾವ ರೀತಿ ಕೇಳಬಾರ್ದು, ಅದನ್ನು ಕೇಳಿದ್ರೆ ನಾನು ಯಾವ ರೀತಿ ಅಪ್ರೋಚ್ ಮಾಡ್ಬೇಕು ಸಬ್ಜೆಕ್ಟಿಗೆ. ಯಾಕಂದರೆ ನಾನು ಸುಮಾರು ಬಾರಿ ಹೇಳಿದ್ದೀನಿ, ಸುಮಾರು ಜನ ಟೀಚರ್ಸು ಏನಂತಾರೆ, ಅಥವಾ UPSC ರ್ಯಾಂಕ್ ಬಂದಂಥವ್ರನ್ನ ನೀವು ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಹಂಗೆ ಓದ್ದೆ, 12 ಗಂಟೆ ಓದ್ದೆ, 14 ಗಂಟೆ ಓದ್ದೆ ಅಂತೆಲ್ಲ ಹೇಳಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ನನ್ನ ಈ ಸಬ್ಜೆಕ್ಟ್, ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಸಬ್ಜೆಕ್ಟ್ ಇದೆ, ಅದಕ್ಕೆ ನನ್ನ ಅಪ್ರೋಚ್ ಈ ಥರ ಇತ್ತು, ಸೊ ನಂಗೆ ಇದು ಕಷ್ಟ ಆಗ್ತಿತ್ತು, ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ, ಆ ರೀತಿಯೇ ಹೇಳ್ತಾರೆ. ಸೊ ಆ ರೀತಿಯೇ ನೀವು ಸ್ಟ್ರಾಟಜೈಸ್ ಮಾಡಿ ಓದಬೇಕಾಗತ್ತೆ. ಸೊ ಇದಕ್ಕೆ ನೋಡ್ಬಿಡೋಣ. ಸರಿಯಾದ ಉತ್ತರ ಆಪ್ಷನ್ B. ನಾನು ಹೇಳ್ದಂಗೆ C ನೀವು ತೆಗೆದುಬಿಟ್ರೆ ಆಪ್ಷನ್ B ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನಾನು ನಿಮಗೆ ಕರೆಕ್ಟ್ ಉತ್ತರವನ್ನು ಕೂಡ ಹಾಕಿದ್ದೀನಿ. ಪ್ರಸ್ತುತ ನೀತಿ ಆಯೋಗ್ನ ನರೇಂದ್ರ ಮೋದಿ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜ್ಞಾನೇಶ್ ಕುಮಾರ್ ಇದ್ದಾರೆ. ನೀವು ಎಲೆಕ್ಷನ್ ಕಮಿಷನ್ ಇಂಡಿಯಾ ವೆಬ್ಸೈಟಿಗೆ ಹೋದರೆ ಇದು ಸಿಕ್ಬಿಡುತ್ತೆ ನಿಮಗೆ. 19 ಫೆಬ್ರವರಿ 2025ಗೆ ಅವರು ನೇಮಕ ಆಗಿದ್ದಾರೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ. ಇದು ಕರೆಂಟ್ ಅಫೇರ್ಸೇ, ಆಯಿತಾ. ಸೊ ನೆಕ್ಸ್ಟ್ NHRC ಕೂಡ ನೋಡಿ, ನೀವು ಡಿಸೆಂಬರ್ 24, 2024 ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ವಿ ರಾಮಸುಬ್ರಹ್ಮಣ್ಯನ್ ಅಪಾಯಿಂಟೆಡ್ ಆಸ್ NHRC ಚೇರ್ಮನ್ ಅಂತ ದ ಹಿಂದೂ ಪೇಪರ್ನಲ್ಲಿ ಬಂದಿರೋದು. ನೋಡಿ, ಡಿಸೆಂಬರ್ 2024 ಅಂದರೆ ಆಲ್ಮೋಸ್ಟ್ 1 ವರ್ಷ 1 ತಿಂಗಳು ಹಿಂದೆ ಕರೆಂಟ್ ಅಫೇರ್ಸನ್ನು ನಿಮಗೆ ಕೇಳಿದ್ದಾರೆ. ಬಟ್ ಇದು ದ ಹಿಂದೂ ಪೇಪರಲ್ಲಿ ಬಂದಿತ್ತು, ಹಾಗೆ ಇದು ಕೂಡ ಫೆಬ್ರವರಿ ಹಂತದಲ್ಲಾಗಿದೆ. ಸೊ ಇವೆರಡನ್ನು ಇಟ್ಟುಕೊಂಡು ಈ ರೀತಿಯಾದಂಥ ಒಂದು ಕ್ವಶನನ್ನು ಕೇಳಿದ್ದಾರೆ. ಸೊ ನೋಡಿ, ನೀವು ದೈನಂದಿನವಾಗಿ ಓದುವಂತಹ ಪೇಪರ್ನಲ್ಲೇ ನಿಮಗೇನಿದೆ,
ಕರೆಂಟ್ ಅಫೇರ್ಸನ್ನು ಹೆಚ್ಚಾಗಿ ಕೇಳಿದ್ದಾರೆ. ಸೊ ಯಾವುದೋ ಒಂದು ಮ್ಯಾಗ್ಝಿನನ್ನು ಓದ್ತೇನೆ ಅಥವಾ ಯಾವುದೋ ಒಂದು ಟೆಲಿಗ್ರಾಮ್ ಅಥವಾ ಯಾವುದೋ ಒಂದು ವಿಡಿಯೋ ಕ್ಲಾಸನ್ನು ಕೇಳ್ತೇನೆ ಅನ್ನೋದಲ್ಲ. ಸೊ ನಾನು ಹೇಳ್ದಂಗೆ ಕರೆಂಟ್ ಅಫೇರ್ಸ್ ಒಂದು ಸಮುದ್ರ. ನಿಮ್ಗೆ ಎಲ್ಲಿಂದ ಕಂಟೆಂಟ್ ಸಿಕ್ಕರೂ ಅದು ನೀವು ನಿಮ್ಮ ಒಳಿತಿಗಿದೆ ಅಂದರೆ ಅದು ನೀವು ತೆಗೆದುಕೊಳ್ಳೇಬೇಕು, ನೋಟ್ಸ್ ಮಾಡ್ಕೊಳ್ಬೇಕು, ನಿಮ್ಮದೇ ಆದ ನೋಟ್ಸ್ ಮಾಡಬೇಕು. ಯಾಕಂತಂದರೆ ಈಗ ನಾನು ನೋಟ್ಸ್ ಮಾಡಿದ್ದೀನಿ ಸರ್, ನಿಮ್ಮ ನೋಟ್ಸ್ ಕೊಟ್ಬಿಡಿ ಸರ್, ನಾನು ಓದ್ಕೊಬಿಡ್ತೀನಿ ಅಂದರೆ ನಾನು ಕೊಡ್ತೀನಿ, ಆದರೆ ನೀವು ಅದನ್ನು ಓದಿ ಪಾಸ್ ಆಗೋಕ್ಕಲ್ಲ. ಯಾಕಂತಂದರೆ ನೀವು ಖುದ್ದಾಗಿ ಮಾಡಿದಾಗ ಮಾತ್ರ ನಿಮಗೆ ಆ ನಾಲೆಜ್ ನಿಮಗೆ ಗೊತ್ತಾಗುತ್ತೆ. ಸೊ ಹೇಗೆ ನೋಡಿ, ಸುಮಾರು ಜನ ಸ್ಪೂನಲ್ಲಿ ತಿಂತಾರೆ ಗೊತ್ತಾ, ಸ್ಪೂನಲ್ಲಿ ತಿಂದರೆ ತಾಗಲ್ಲ ಅಂತಾರಲ್ವ, ಕೈಯಲ್ಲಿ ಬರೀ ಕೈಯಲ್ಲಿ ತಿಂದರೆ ಮಾತ್ರ ತುಂಬ ಚೆನ್ನಾಗಿ ಊಟ ಆಯಿತು ಅಂತ ಹೇಳ್ತಾರಲ್ವ. ಅದೇ ರೀತಿ ನಾವು ಸ್ಪೂನ್ ಫೀಡ್ ಮಾಡ್ಬೋದು, ಬಟ್ ಕೈಯಲ್ಲಿ ತಿನ್ನೋದೇ ಏನೋ ಟೇಸ್ಟ್ ಅಂತ ಹೇಳ್ತಾ. ಸೊ ಮುಂದಿನ ಕ್ವಶನ್ ಅನ್ನು ನೋಡೋಣ. ಜುಲೈ 4, 2024 ಶಾಂಘೈ ಸಹಕಾರ ಸಂಘದ ಖಾಯಂ ಸದಸ್ಯತ್ವ ಪಡೆದ ದೇಶ ಯಾವುದು? ಸರ್, 1 ವರ್ಷದ ಕರೆಂಟ್ ಅಫೇರ್ಸ್ ಕೇಳಲಿ ಸರ್, ಓಕೆ ಅನ್ನೋಣ. 1 ವರ್ಷ 1 ತಿಂಗಳು ಹಳೆ ಕರೆಂಟ್ ಅಫೇರ್ಸ್ ಕೇಳಲಿ ಸರ್, ಅಯ್ಯೋ ಇರಲಿ ಬಿಡಿ ಅಂತ ಅನ್ನೋಣ. ಇದು ಯಾವುದು ಸರ್, ಜುಲೈ 2024 ಕರೆಂಟ್ ಅಫೇರ್ಸ್ ಕೇಳ್ತೇನೆ ಅಂದರೆ ಅಲ್ಲ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ದು ಏನೋ ಸುದ್ದಿಯಲ್ಲಿ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು GK ಪ್ರಶ್ನೆ ಇದಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಯಾವುದಂದರೆ, ನಿಮಗೆ ಆ್ಯಕ್ಚುಲಾಗಿ ಎಲಿಮಿನೇಷನ್ ಮೆಥಡ್ ನಿಮಗೆ ಒಂದು ಟೆಕ್ನಿಕ್ ಗೊತ್ತಿದ್ರೆ ಎಕ್ಸಾಮ್ನಲ್ಲಿ, ಭಾರತ, ಇರಾನ್, ಪಾಕಿಸ್ತಾನ ಎಲಿಮಿನೇಟ್ ಮಾಡಿ ಬೆಲಾರಸ್ ಅಂತ ನೀವು ಸರಿಯಾದ ಉತ್ತರ ಕೊಡ್ಬೋದು. ಬಟ್ ಸರಿಯಾದ ಉತ್ತರ ಬೆಲಾರಸ್. ಬಟ್ ನಾನು ನಿಮ್ಗೆ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ, ನೋಡಿ, ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ದು ಕಜಾಕ್ಸ್ತಾನಲ್ಲಿ ಏನಾಗಿತ್ತು, ಒಂದು ಸಭೆ ಆಗಿತ್ತು. ಇದು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ ಕೂಡ ಬಂದಿದೆ. ಈವನ್ ಅದ್ರ ಬಗ್ಗೆ ಕೂಡ ನೋಡಿ, 2001 ಸೃಷ್ಟಿಯಾಗಿತ್ತು. ಚೈನಾ, ರಷ್ಯಾ ಪ್ರಿನ್ಸಿಪಲ್ ಡ್ರೈವರ್ಸ್ ಆಗಿದ್ರು. ನಂತರ ಕಜಾಕ್ಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್ ಬಂತು. ಪಾಕಿಸ್ತಾನ್ ಮತ್ತೆ ಇಂಡಿಯಾ ಪಾಕಿಸ್ತಾನ್ 2017 ಜಾಯ್ನ್ ಆಯಿತು. ಇರಾನ್ 2023, 2024 ಬೆಲಾರಸ್ ಆಯಿತು. ಒಟ್ಟಾರೆ 10 ದೇಶಗಳಿದ್ದಾವೆ. 40% ವರ್ಲ್ಡ್ ಪಾಪ್ಯುಲೇಷನ್ ಈ ಒಂದು ಸಂಘದಲ್ಲಿದೆ. ಸೊ ಇದೆಲ್ಲ ನಿಮಗೆ GK ಪಾಯಿಂಟ್ಸ್ನಲ್ಲಿ ಓದಿರ್ತೀರಾ. ನಮ್ಮ ಬುಕ್ನಲ್ಲೂ ಸಹ ಇದೆ, ಎಲ್ಲ ಬುಕ್ನಲ್ಲೂ ಸಹ ಇರುತ್ತೆ. ಸೊ ಇದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಮುಂದಿನ ಕ್ವಶನ್ ನೋಡಿ, ಲಕ್ಷದ್ವೀಪ ಸಮೂಹದಲ್ಲಿರುವ ಯಾವ ದ್ವೀಪವನ್ನು ಭಾರತ ಸರ್ಕಾರವು ಇತ್ತೀಚೆಗೆ ರಕ್ಷಣಾ ಮತ್ತು ಕಾರ್ಯತಂತ್ರದ ಉದ್ದೇಶಗಳಿಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಕ್ರಮಗಳನ್ನು ಪ್ರಾರಂಭಿಸಿದೆ? ಮಿನಿಕಾಯ್ ದ್ವೀಪ, ಬಿಟ್ರಾ ದ್ವೀಪ, ಅಗತ್ತಿ ದ್ವೀಪ, ಕವರಟ್ಟಿ ದ್ವೀಪ. The government of India has recently initiated steps to acquire which island in the Lakshadweep archipelago for defense and strategic purpose? Minicoy Island, Bitra Island, Agatti Island, Kavaratti Island. To answer these type of questions ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಕರೆಂಟ್ ಅಫೇರ್ಸ್ನ ನೀವು ನೋಡ್ಬೋದು. ಸೊ ಜುಲೈ 19, 2025 ದ ಹಿಂದೂ ಪೇಪರಲ್ಲಿ ಬಂದಂಥ ಒಂದು ಆರ್ಟಿಕಲ್, ಲಕ್ಷದ್ವೀಪ್ ಅಡ್ಮಿನಿಸ್ಟ್ರೇಷನ್ ಮೂವ್ಸ್ ಓವರ್ ಅಕ್ವೈರಿಂಗ್ ಬಿಟ್ರಾ ಐಲ್ಯಾಂಡ್ ಫಾರ್ ಡಿಫೆನ್ಸ್ ಪರ್ಪಸಸ್. ನೋಡಿ, ನೇರ ಪ್ರಶ್ನೆ ಅಲ್ವಾ ಸ್ನೇಹಿತರೆ. ನೀವೇನಾದ್ರು ಜುಲೈ ತಿಂಗಳಿಂದ ಏನೋ ಕರೆಂಟ್ ಅಫೇರ್ಸ್ ಮಾಡ್ಕೊಂಡಿದ್ದು, ಈ ಒಂದು ಆರ್ಟಿಕಲ್ನ ನೀವು ಓದಿದ್ರೆ, ಇದನ್ನು ಬರ್ಕೊಂಡಿದ್ರೆ, ಬಿಟ್ರಾ ಐಲ್ಯಾಂಡ್ ನಿಮಗೆ ನೆನಪಲ್ಲಿ ಇರ್ತಿತ್ತು, ಈ ಕ್ವಶನಿಗೆ ಈಸಿಯಾಗಿ ಆನ್ಸರ್ ಮಾಡಿಬಿಡ್ಬೋದಿತ್ತು. ಸೊ ಅದು ಅಲ್ಲದೆ ಇತ್ತೀಚೆಗೆ ಮ್ಯಾರಿಟೈಮ್ ರಿಲೇಟೆಡ್ನಲ್ಲಿ ತುಂಬ ಏನೋ ಸುದ್ದಿಯಲ್ಲಿತ್ತು. ಮಾಲ್ಡೀವ್ಸ್ ಸುದ್ದಿಯಲ್ಲಿತ್ತು, ಶ್ರೀಲಂಕಾ ಸುದ್ದಿಯಲ್ಲಿತ್ತು. ಸೊ ಸುಮಾರು ಸುದ್ದಿಯಲ್ಲಿ ಇದರಿಂದ ಇದು ಸ್ವಲ್ಪ ನೀವು ನೆನಪಲ್ಲಿ ಇಟ್ಕೋಬೇಕಾಗ್ತಿತ್ತು. ಸೊ ಇದು ಸುಲಭ ಇತ್ತು. ಇದಂತೂ ತುಂಬ ಈಸಿ ಕ್ವಶನ್. ನಂಗೆ ಅನ್ಸ್ದಂಗೆ ಎಲ್ಲರೂ ಕೂಡ ಮಾಡಿರ್ತೀರಾ, ಬಟ್ ಯಾರು ಮಾಡಿಲ್ಲ ಅವ್ರು ಸ್ವಲ್ಪ ಎಫರ್ಟ್ ಹಾಕ್ಬೇಕು ಸ್ನೇಹಿತರೆ. ಯಾಕಂತಂದರೆ ನೋಡಿ, ಇಂಡಿಯಾ ವುಮನ್ ವರ್ಲ್ಡ್ ಕಪ್ ಗೆದ್ದಿದ್ದು ಎಲ್ರಿಗೂ ಕೂಡ ಅತ್ಯಂತ ಖುಷಿಯಾದ ಕ್ಷಣ. ಎಲ್ಲರೂ ಕೂಡ ಮ್ಯಾಚ್ ನೋಡಿದ್ರಿ, ಎಲ್ಲರೂ ಕೂಡ ಅದರ ಕರೆಂಟ್ ಅಫೇರ್ಸ್ನ ನೋಟ್ಸ್ ಮಾಡ್ಕೊಂಡಿದ್ರಿ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ GK ಕ್ವಶನ್ ಕೇಳಿಬಿಟ್ಟಿದ್ದಾನೆ. ನೋಡಿ, ಇಂಡಿಯಾ ರೀಚ್ ಫೈನಲ್ಸ್ 3 times, ಹೌದಲ್ವಾ? ಇಂಡಿಯಾ ರೀಚ್ ಫೈನಲ್ 3 times, ಹೌದಲ್ವಾ? 3 ಸರಿ ರೀಚ್ ಆಗಿತ್ತು. ಇನ್ನು ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಇಂಡಿಯಾ ಗೆದ್ದಿತ್ತು. ಆಸ್ಟ್ರೇಲಿಯಾ 7 ಬಾರಿ, ಇಂಗ್ಲೆಂಡ್ 2 ಬಾರಿ, ನ್ಯೂಜಿಲೆಂಡ್ 1 ಬಾರಿ, ಇಂಡಿಯಾ 1 ಬಾರಿ ಗೆದ್ದಿದೆ. ಸೊ ಇನ್ನು 2025 ಫೈನಲ್ಸ್ ಬಂದಿದ್ದು ಸೌತ್ ಆಫ್ರಿಕಾ, ನಿಮಗೆ ಗೊತ್ತಿತ್ತು, ಅದು ತಪ್ಪಿದೆ. 4ನೇದು ಆಸ್ಟ್ರೇಲಿಯಾ ಅತಿ ಹೆಚ್ಚು ಬಾರಿ ಗೆದ್ದಿದೆ, ಹೌದು. ಸೊ A, B ಮತ್ತು D ಕರೆಕ್ಟ್ ಆಗಿದೆ ಅಂಥದ್ದು. ಸೊ ಇದು ನೇರ ಆಗ್ಬೋದಿತ್ತು. ಇದು ಕೂಡ ಎಲ್ಲ ಪೇಪರಲ್ಲಿ ಕೂಡ ಕೊಟ್ಟಿದ್ರು. ಸೊ ಹಾಗಾಗಿ ನಾನು ಯಾವುದೇ ಟ್ರೋಫಿ ನಡೀತಾ ಕೂಡ ನಾನು ನಿಮಗೆ ಅದನ್ನೇ ರೆಕಮೆಂಡ್ ಮಾಡ್ತೀನಿ. ಈಗ ನೋಡಿ, ವಿಜಯ್ ಹಜಾರೆ ಟ್ರೋಫಿ ನಡೀತಿದೆ, ವುಮೆನ್ IPL ನಡೀತಾ ಇದೆ. ಸೊ ಟೂರ್ನಮೆಂಟ್ ಮುಗಿಯೋ ತನಕ ಸುಮ್ಮನೆ ರೀ, ಯಾವಾಗ ಟೂರ್ನಮೆಂಟ್ ಮುಗಿಯುತ್ತೆ ಅವಾಗಿನ ಪೇಪರ್ನಲ್ಲಿ ಇದನ್ನೆಲ್ಲ ಡೀಟೇಲ್ಸ್ GK ಕೊಟ್ಟಿರ್ತಾರೆ. ಸೊ ಅದನ್ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ ನೋಡಿ, ಇಲ್ಲಿ ತನಕ ಸ್ವಲ್ಪ ಸುಲಭವಾಗಿತ್ತು ಅಂತ ಅಂದ್ಕೊಂಡ್ರೆ ಕೂಡ, ಬಟ್ ನೆಕ್ಸ್ಟ್ ಎಲ್ಲ ಕ್ವಶನ್ ನೋಡಿ, ಬಿಲ್ಸ್ ಆ್ಯಂಡ್ ಆ್ಯಕ್ಟ್ಸ್ ಕೊಟ್ಟಿದ್ದಾರೆ. ಶಾಂತಿ ಮಸೂದೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಶಾಂತಿ ಮಸೂದೆ ನ್ಯೂಕ್ಲಿಯರ್ ಪವರ್ ಮೇಲೆ ಇದೆ. ಇದು ವಿವಾದ ಕೂಡ ಆಗಿತ್ತು, ನೀವು ಕೇಳಿರ್ತೀರಾ. ಅದು ಪ್ರೈವೇಟಿಗೆ ತುಂಬ ಪವರ್ ಕೊಡ್ತಿದ್ದಾರೆ, ನ್ಯೂಕ್ಲಿಯರಲ್ಲೂ ಕೂಡ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟಿತ್ತು. ಸೊ ಅದರಲ್ಲಿ ನೋಡಿ, ಪ್ರೈವೇಟ್ ಪಾರ್ಟಿಸಿಪೇಷನ್ ಇನ್ ನ್ಯೂಕ್ಲಿಯರ್ ಸೆಕ್ಟರ್ ರೆಗ್ಯುಲೇಟರಿ ಓವರ್ಸೈಟಲ್ಲಿ ಇರುತ್ತೆ. ಶಾಂತಿ ಫುಲ್ ಫಾರ್ಮ್ ಕೊಟ್ಟಿದ್ದಾರೆ. ಹಾಗೆ ಇದು 100 ಗಿಗಾವ್ಯಾಟನ್ನು ಒಂದು ಗುರಿಯನ್ನು ಹೊಂದಿದೆ ಅಂತ ಹೇಳ್ಬಿಟ್ಟಿತ್ತು. ಇಲ್ಲಿ ಶಾಂತಿ ಅನ್ನೋ ಫುಲ್ ಫಾರ್ಮ್ ರಾಂಗ್ ಇದೆ, ಅದು ಬಿಟ್ಟು ಇನ್ನೆರಡು ಸರಿ ಇದೆ. ಸೊ ಇದ್ರ ಮೇಲೆ ನೀವು ಆನ್ಸರ್ ಮಾಡ್ಬೋದಿತ್ತು. ಇದು ಕೂಡ ನೋಡಿ, 19 ಡಿಸೆಂಬರ್ 2025 ಶಾಂತಿ ಬಿಲ್ ಬಗ್ಗೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ.
ಹಾಗೆ ಡಿಸೆಂಬರ್ 23, 2025 ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಶಾಂತಿ ಬಿಲ್ ಬಗ್ಗೆ ಹೆಚ್ಚುವರಿಯಾಗಿ ನಿಮಗೆ ನ್ಯೂಸ್ ಆರ್ಟಿಕಲ್ಸಲ್ಲಿ ಬಂದಿತ್ತು. ನೋಟ್ ಮಾಡ್ಕೊಂಡಿದ್ರೆ ಇದನ್ನು ಸುಲಭವಾಗಿ ಅಟೆಂಡ್ ಮಾಡ್ಬೋದಾಗಿತ್ತು. ಸೊ ಸ್ನೇಹಿತರೆ, ಇನ್ನೊಂದು ನೋಡಿ, SIR. ಇದು ನಿಮಗೆ ಗೊತ್ತು, ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವರ ಹೆಸರು ಕೇಳಿರ್ತೀರಾ. ಸೊ ಅವರು ಬಿಹಾರ್ ಎಲೆಕ್ಷನ್ ಸ್ಟಾರ್ಟ್ ಆಗೋ ಮುಂಚೆಯಿಂದನೂ ಕೂಡ ಒಂದನ್ನೇ ಹೇಳ್ತಾ ಇದ್ರು, ಏನೋ ಮತ ಕಳುವು ಆಗ್ತಿದೆ, ವೋಟ್ ಚೋರಿ ಆಗ್ತಾ ಇದೆ ಅಂತ. ಸೊ ಅವಾಗ ತುಂಬ ಅದು ವಿವಾದನೇ ಇತ್ತು ಅಲ್ವಾ, ಸುದ್ದಿಯಲ್ಲೇ ಇತ್ತು. ಅವಾಗ ಎಲೆಕ್ಷನ್ ಕಮಿಷನ್ ಏನು ಮಾಡ್ತು, SIR ಮಾಡ್ತು. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟ್ರಾಲ್ ರೋಲ್ಸ್ ಮಾಡ್ತು. ಸೊ ಆ ಎಲೆಕ್ಟ್ರಾಲ್ ರೋಲ್ಸ್ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ನೀವು ಮಾಡಿದಾಗ ಏನೇನು ಮಾಡ್ತು ಅನ್ನೋದು GK ಪಾಯಿಂಟ್ಸನ್ನು ಕೊಟ್ಟಿದ್ದಾನೆ ನೋಡಿ. ಮೊದಲನೇದು, ಪ್ರತಿ ವರ್ಷ ಮಾಡುತ್ತೆ ಅಲ್ಲ ತಾನೆ, ಇಷ್ಟು ದಿನ ಮಾಡಿತ್ತಾ, ಇಲ್ಲ, ಏನೋ ಯಾವಾಗ ಈ ಒಂದು ಸುದ್ದಿ ಆಗ್ತಾಯಿತ್ತು ಅವಾಗ ಇದನ್ನು ತೆಗೆದುಕೊಳ್ತು. ಸೊ ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪು. ಎರಡನೇದು, ನೇಮ್ಸ್ ಆಫ್ ನ್ಯೂ ವೋಟರ್ಸ್ 18 ವಯಸ್ಸಾದವರಿಗೆ ಆ್ಯಡ್ ಮಾಡಿದ್ದಾರೆ, ಹೌದು ಆ್ಯಡ್ ಮಾಡ್ತಾರೆ, ಕರೆಕ್ಟ್ ಇದೆ. ಮೂರನೇದು, ಇಲ್ಲಿಗಲ್ ಫಾರಿನ್ ಇಮಿಗ್ರೆಂಟ್ಸ್ನ ತೆಗ್ದಿದ್ದಾರೆ, ಇದಕ್ಕೋಸ್ಕರನೇ ಮಾಡಿದಾಗಿತ್ತು ಸುಮಾರು ಸರಿ. ಸೊ ಹಾಗಾಗಿ, ಯಾಕಂದರೆ ನೀವು ಯಾವುದೋ ನೋಡಿದ್ರೆ ಬೆಂಗಳೂರು ಒಂದೇ ಅಡ್ರೆಸ್ಸಲ್ಲಿ 81 ವೋಟರ್ ಐ ಡಿಗಳೇನೋ ಬಂದಿತ್ತು ಅಂತ ಹೇಳ್ಬಿಟ್ಟು, ಸೊ ಇದನ್ನು ಇಲ್ಲಿಗಲ್ ತೆಗಿಯೋಕ್ಕಂತಲೇ ಮಾಡಿರೋವಂಥದ್ದು. ಸೊ ಎರಡೂ ಕೂಡ ಸರಿ ಇದೆ. ನಾಲ್ಕನೇದು ನೋಡಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕ್ಯಾನ್ ಕಂಡಕ್ಟ್ SIR ಎಕ್ಸೈಸ್ ಇಫ್ ದ ಕನ್ಸರ್ನ್ ಸ್ಟೇಟ್ ಗಿವ್ ಕನ್ಸೆಂಟ್. ಸೊ ರಾಜ್ಯ ಸರ್ಕಾರದ ಕನ್ಸೆಂಟ್ ಏನು ಬೇಡ ಅದಕ್ಕೆ. ಸೊ B ಮತ್ತು C ಸರಿಯಾದ ಉತ್ತರ. ಸೊ ಇದನ್ನು ಕೂಡ ನೋಡಿ, ಎಕನಾಮಿಕ್ ಟೈಮ್ಸ್ ಆಗಿರ್ಬೋದು ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇದರ ಬಗ್ಗೆ ಸುಮಾರು ಡೀಟೇಲ್ಸ್ ಬಂದಿದೆ, ನ್ಯೂಸ್ ಆರ್ಟಿಕಲ್ಸ್ ಬಂದಿದೆ. ಸೊ ಯಾರ್ಯಾರು PSI KS ಮೇನ್ಸ್ನ ಪ್ರಿಪೇರ್ ಮಾಡ್ತಿದ್ದೀರಾ, ಎಸ್ಸೆಗಾಗಿ ಇದನ್ನೆಲ್ಲ ನೀವು ಎಸ್ಸೆ ಮಾಡ್ಕೊಂಡಿರ್ತೀರಾ ನಂಗೆ ಅನ್ಸ್ದಂಗೆ. ಸೊ ಆವಾಗ ಇದೆಲ್ಲ ನಿಮಗೆ ಗೊತ್ತಿರ್ತಿತ್ತು ಅಂತ. ಸೊ ನೆಕ್ಸ್ಟ್ ನೋಡಿ, ಇದು ತುಂಬ ಸುಲಭವಾದ ಪ್ರಶ್ನೆ ಸ್ನೇಹಿತರೆ. ಮತ್ತು ಯಾಕಂದರೆ ನಿಮಗೆ ಇದು ಗೊತ್ತಿಲ್ಲ ಅಂದ್ರೂ ನೀವು ಆನ್ಸರ್ ಮಾಡ್ಬೋದಿತ್ತು ಅಂತ ನನ್ನ ಭಾವನೆ. ಯಾಕಂದರೆ ಎಲ್ಲರಿಗೂ ಗೊತ್ತು, ಶಾರುಖ್ ಖಾನ್ ಜವಾನ್ ಚಿತ್ರ ನಡೆಸಿದ್ದಾರೆ ಅಂತ ಗೊತ್ತಿತ್ತು. ಮತ್ತು ನೀವು ಆ್ಯಸ್ ಅ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ ಆಗಿ 12th ಫೇಲ್ ಅನ್ನೋ ಸಿನಿಮಾ ಎಲ್ಲರೂ ನೋಡಿರ್ತೀರಾ ಅಂತ ಗೊತ್ತು. ಅದರ ನಾಯಕ ನಟ ವಿಕ್ರಾಂತ್ ಮ್ಯಾಸಿ ಅಂತಲೂ ಕೂಡ ಗೊತ್ತು. ಇನ್ನು ಕೇಳ ಸ್ಟೋರಿ ಕೂಡ ಏನೇ ಆಗಿದ್ರು ಕೂಡ ಕೇಳ ಸ್ಟೋರಿ ಡೈರೆಕ್ಟರು ನಿಮಗೆ ನೆನಪಿರ್ತಿದ್ರು, ಸುದೀಪ್ ದೋಸೆನ್ ಅಂತ ಹೇಳ್ಬಿಟ್ಟು. ಸೊ ಆ 3 ಗೊತ್ತಿದ್ರು ಕೂಡ ಇನ್ನೊಂದೇ ರಾಣಿ ಮುಖರ್ಜಿದೊಂದು ಕನ್ಫ್ಯೂಸ್ ಆಗ್ಬೋದು. ಮತ್ತು 3 ಗೊತ್ತಿದ್ರೆ ಕೂಡ ನಾವು ಆನ್ಸರ್ ಮಾಡಿಬಿಡ್ಬೋದಿತ್ತು. ಸೊ ಇದು ಕೂಡ ನೋಡಿ, ಪ್ರೆಸ್ ಇನ್ಫಾರ್ಮೇಷನಲ್ಲಿ ಅಧಿಕೃತವಾಗಿ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬಗ್ಗೆ ಕೊಟ್ಟಿದ್ರು. ಸೊ ಇದನ್ನು ನೀವು ನೋಡಿ, ಎಂಟೈರ್ ಬಾಕ್ಸ್ನೇ ಕೊಟ್ಬಿಟ್ಟಿದ್ದಾರೆ, ನೀವು ನೋಡ್ಬೋದು. ನಮ್ಮ ಕನ್ನಡದ ಕೂಡ ಒಂದಿದು, ಚಿದಾನಂದ್ ನಾಯಕ್ ಅವರ ಸನ್ಫ್ಲವರ್ಸ್ ದ ಫಸ್ಟ್ ಒನ್ಸ್ ಟು ನೋ ಅನ್ನೋ ಏನೋ ಇತ್ತು. ಸೊ ಅದು ನೀವು ನೋಡ್ಬೋದಿತ್ತು. ಈ ಕ್ವಶನ್ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು ಸ್ನೇಹಿತರೆ. ಸರ್, ಇದು ಯಾವುದೋ ಹಿಸ್ಟ್ರಿ ಕ್ವಶನ್ ಹಾಕೋಬಿಟ್ಟಿದ್ದೀರಾ ಕರೆಂಟ್ ಅಫೇರ್ಸಲ್ಲಿ ಅಂತ ನೀವು ಕೇಳ್ಬೋದು. ನೋಡಿ, ಯಾಕೆ ಈ ಕ್ವಶನ್ ಬಂದಿದೆ ಅಂತ ನಾನು ನಿಮಗೊಂದು ಅನಾಲಿಸಿಸ್ ತೋರಿಸ್ಲಿಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ. ಯಾಕೆ ಈ ಕ್ವಶನ್ ಬಂದಿರ್ಬೋದು ನೋಡಿ. ಇದು ಕ್ವಶನ್ ಏನು ಅಂತಂದರೆ, ದೇವಿ ಚೌಧುರಾಣಿ ಅಂತ ಒಂದು ಏನು ಕಾದಂಬರಿ, ಯಾರ್ದು, ಬಂಕಿಮ್ ಚಂದ್ರ ಚಾಟರ್ಜಿ ಅವ್ರದ್ದು. ಅದರಲ್ಲಿ ನಾಯಕಿ ದೇವಿ ಚೌಧುರಾಣಿ ಇರ್ತಾರಲ್ವ, ಅವರು ಯಾವ ದಂಗೆಯ ನಾಯಕಿ ಆಗಿರ್ತಾಳೆ ಅಂತ ಅಂದರೆ, ಇದು ಕಾಲ್ಪನಿಕ ಒಂದು ರಿಯಲ್ ಇವೆಂಟ್ಸ್ ಮೇಲೆ ಬೇಸ್ಡ್ ಐತಿಹಾಸಿಕ ಕಾದಂಬರಿ ಇರುತ್ತೆ. ಇಲ್ಲಿ ನೋಡಿ, ಬಂಕಿಮ್ ಚಂದ್ರ ಚಾಟರ್ಜಿ ಇದು ಯಾವುದೋ ಕಾದಂಬರಿ ಕ್ಯಾರೆಕ್ಟರ್ದು ಏನು ಕೇಳಿದ್ದಾರೆ, ಯಾವ ರೆಬೆಲಿನಲ್ಲಿ ಭಾಗವಹಿಸಿದ್ದಾರೆ ಅಂತ ಕೇಳಿದ್ದಾರೆ. ಸರ್, ಇದನ್ನು ಹೆಂಗೆ ಸರ್ ಓದೋಕ್ಕಾಗುತ್ತೆ ಅಂತಂದರೆ ನೋಡಿ, ಸುದ್ದಿಯಲ್ಲಿತ್ತು, ಬಂಕಿಮ್ ಚಂದ್ರ ಚಾಟರ್ಜಿ 150 ವರ್ಷ ಆಗಿತ್ತು ವಂದೇ ಮಾತರಂ ಬರೆದು. ಸೊ ಅದರ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ವಂದೇ ಮಾತರಂ 150 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಸುದ್ದಿಯಲ್ಲಿತ್ತು November 7, 2025. ಸೊ ಇದು ಕರೆಂಟ್ ಅಫೇರ್ಸಲ್ಲಿ ಇತ್ತಾ. ಸೊ ಇಲ್ಲಿ ನೋಡಿ, ಬಂಕಿಮ್ ಚಂದ್ರ ಚಾಟರ್ಜಿ ಅಂದರೆ ನೀಲ್ ದರ್ಪಣ್ ಬಗ್ಗೆ ಕೇಳಿರ್ತೀರಾ, ಬೇರೆ ಬೇರೆ ಪುಸ್ತಕ ಕೇಳಿರ್ತೀರಾ. ಅವ್ರದ್ದೇ ಪುಸ್ತಕ ದೇವಿ ಚೌಧುರಾಣಿ, ಅದರಲ್ಲಿ ಬಂದಂಥ ಕ್ಯಾರೆಕ್ಟರ್ದು ರೆಬೆಲಿಯನ್ ಬಗ್ಗೆ ಕೇಳಿದಾರಷ್ಟೇ. ಸೊ ಸರಿಯಾದ ಉತ್ತರ ಫಕೀರ್ ಸನ್ಯಾಸಿ ದಂಗೆ. ಸೊ ಇದನ್ನು ಕೂಡ ಎಲಿಮಿನೇಷನ್ ಮಾಡ್ಬೋದಿತ್ತು, ಬಟ್ ಸ್ಟಿಲ್ ನಾನು ನಿಮಗೆ ಯಾವ ಥರ ನೋಡಿ, ಬಂಕಿಮ್ ಚಂದ್ರ ಚಾಟರ್ಜಿ ಸುದ್ದಿಯಲ್ಲಿದ್ದರು, ಅವ್ರಿಗೆ ಸಂಬಂಧ ಇರೋವಂಥ ಒಂದು ಯಾವುದೋ ಬುಕ್ ಮೇಲೆ ಕ್ವಶನ್ ಕೇಳಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ನಿಮಗೆ ಐಡಿಯಾ ಬರಲಿ. ನೆಕ್ಸ್ಟ್, ಸ್ಮೈಲ್ ಬಗ್ಗೆ ಕೇಳಿದರೆ ಅತ್ಯಂತ ಸುಲಭವಾದ ಪ್ರಶ್ನೆ, ಇದು ಎಲ್ಲರೂ ಓದಿರ್ತೀರಾ ಎಕನಾಮಿಕ್ಸ್ನಲ್ಲಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ಇದು ನ್ಯೂಸ್ ಪೇಪರಲ್ಲಿ ಕೂಡ ಬಂದಿತ್ತು ಜುಲೈ 2025. ಭಿಕ್ಷಕರಿಗೆ ಸಂಬಂಧಪಟ್ಟಂಗೆ ಸ್ಮೈಲ್ ಸ್ಕೀಮ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್. ಇನ್ನು PM ವಿಶ್ವಕರ್ಮ ಯೋಜನೆ, ಇದು ಮೋರೋವರ್ GK ಸ್ಕೀಮ್ಸ್ ಮೇಲೆ ಗ್ರೂಪ್ ಸಿ ಕ್ವಶನ್ ಕೇಳ್ದಂಗಿದೆ. ಆದರೆ ಇಲ್ಲಿ ಕರೆಂಟ್ ಅಫೇರ್ಸ್ನ ಸ್ವಲ್ಪ ಇನ್ಕ್ಲೂಡ್ ಮಾಡಿರೋದ್ರಿಂದ, ಅಂದರೆ ಆರ್ಥಿಕ ವೆಚ್ಚವನ್ನು ಇನ್ಕ್ಲೂಡ್ ಮಾಡಿದ್ರಿಂದ ಇದರಲ್ಲಿ ಮಾಡ್ಬೋದು. ಸೊ ಇದರಲ್ಲಿ ಕೂಡ ಆನ್ಸರ್ B ಆಗುತ್ತೆ. 3 ಹೇಳಿಕೆ ತಪ್ಪಾಗಿದೆ. ಯಾವುದಪ್ಪ ಇಲ್ಲಿ ನೋಡಿ, ಯಾವುದಾದ್ರು ಈ ಇದರಲ್ಲಿ ಮೊದಲನೇದೇ ತಪ್ಪು ಸ್ನೇಹಿತರೆ. ಇದು 2025 ಅಲ್ಲ, 2023 ಪ್ರಾರಂಭ ಆಗಿತ್ತು. ಸೊ ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪು. 3ನೇ ಹೇಳಿಕೆ ಆ್ಯಕ್ಚುಲಾಗಿ ತಪ್ಪಿದೆ ಅಂತ ಹೇಳ್ತಾರೆ. ಅಂದರೆ 3 ಹೌದು, ಬಟ್ ಈ 3 ಒಟ್ಟಿಗೆ ಏನು ಕಾರ್ಯನಿರ್ವಹಿಸಲ್ಲ ಅಂತ. ಬಟ್ ಇದು ಅಗೇನ್ ಆಕ್ಷೇಪಣೆ ಏನಾದ್ರು ಸಲ್ಲಿಸೋದಿದ್ರೆ ನೀವು KEA ವೆಬ್ಸೈಟ್ನಲ್ಲಿ ಸಲ್ಲಿಸ್ಬೋದು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್ ವೆಬ್ಸೈಟ್ನಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ನು ಸಾಗರ್ ಮಹಾನ್ ರಣನೀತಿ ಬಗ್ಗೆ ಒಂದು ಕ್ವಶನ್ ಕೇಳಿತ್ತು. ಇದು ಸೆಕ್ಯೂರ್ ಸಿ ಲೇನ್ಸ್ ಆಫ್ ಕಮ್ಯುನಿಕೇಷನ್.
ಸಮುದ್ರ ಮಾರ್ಗಗಳನ್ನು ಸಂರಕ್ಷಿಸುವಂಥ ಕೆಲಸ. ಇದು ಕೂಡ ಅಗೇನ್ ಮ್ಯಾರಿಟೈಮ್ ರಿಲೇಟೆಡ್. ನೋಡಿ INS ನೀಲಗಿರಿ, INS ವಾಕ್ಷೀರ್, INS ಸೂರತ್ ಬಗ್ಗೆ ಒಂದಿಷ್ಟು ಸುದ್ದಿಯಲ್ಲಿ ಬಂದಿತ್ತು. ಆಗ ಅದೊಂದು ರಿಲೇಟೆಡ್ ಅಪ್ಲಿಕೇಶನ್ ಕ್ವಶನನ್ನು ಕೇಳಿರೋವಂಥದ್ದು. ಇನ್ನು ನೋಡಿ ನಮಗೆ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟ್ರುಗಳು ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ನಾನು ಅವಾಗಲೇ ಹೂ ಬಗ್ಗೆ ಹೇಳಿದ್ದೆ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ನೋಡಿ ಸರ್ಬಾನಂದ ಸೋನೋವಾಲ್ ನಮ್ಮ ಕರ್ನಾಟಕಕ್ಕೆ ಬಂದಿದ್ರು. ನವಮಂಗಳೂರು ಬಂದರ ಟ್ರಸ್ಟನ್ನು ಒಂದು ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸೊ ಇದು ಡೈರೆಕ್ಟ್ ಕ್ವಶನ್, ತುಂಬ ಸುಲಭದ ಕ್ವಶನ್ ಇಲ್ಲಿ ನೋಡ್ಬೋದು. ಜೊತೆಗೆ ಸಮೀರ್ ಆ್ಯಪ್, ನಿಮಗೆ ಎಲ್ಲ ಸಮೀರ್ ಗೊತ್ತಿರುತ್ತೆ, ಬಟ್ ಈ ಸಮೀರ್ ಆ್ಯಪ್ ಬೇರೆ, ಇದು ಪೊಲ್ಯೂಷನ್ ರಿಲೇಟೆಡ್ ಇರೋಂಥದ್ದು. ಸೊ ನೀವು ಡೆಲ್ಲಿ ಪೊಲ್ಯೂಷನ್ ಬಗ್ಗೆ ತುಂಬ ನ್ಯೂಸ್ ನೋಡ್ತಾನೆ ಇದ್ದೀರಾ ಈ ವರ್ಷ ಪೂರ್ತಿ. ಸೊ ಆ ಡೆಲ್ಲಿ ಪೊಲ್ಯೂಷನ್ ಬಗ್ಗೆ ಕೇಳಿದಾಗ ಸಮೀರ್ ಆ್ಯಪ್ ಬಗ್ಗೆನೂ ಕೂಡ ನ್ಯೂಸಲ್ಲಿ ಬಂದಿತ್ತು. ಸೊ ಆ ಸಮೀರ್ ಆ್ಯಪ್ ಮೇಲೆ ಕೇಳಿರುವಂಥ ಪ್ರಶ್ನೆ ಇದು. ಸಮೀರ್ ಆ್ಯಪ್, ಇದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ, ಆಪ್ಷನ್ ಬಿ ಸರಿಯಾದ ಉತ್ತರ. 3 ಹೇಳಿಕೆಗಳು ಸರಿ ಇದೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇದಾಗಿತ್ತು ಜನವರಿ 11, 2026ರಲ್ಲಿ ನಡೆದ ಮೊಟ್ಟ ಮೊದಲ ಒಂದು FDA ಪ್ರಶ್ನೆ ಪತ್ರಿಕೆಯ ಕರೆಂಟ್ ಅಫೇರ್ಸ್ ಕ್ವಶನ್ಗಳು. ನಾನಿಲ್ಲಿ ನಿಮಗೆ ಇಲ್ಲಿಂದ ಬಂದಿದೆ ನಮ್ಮ ಪುಸ್ತಕದಿಂದ ಬಂದಿದೆ ಅಂತ ಹೇಳಲಿಕ್ಕೆ ಬಂದಿಲ್ಲ. ನಾನಿಲ್ಲಿ ನಿಮಗೆ ಏನು ಶೋ ಮಾಡ್ತಾ ಇದ್ದೀನಿ ಅಂತಂದರೆ, ಜೆನ್ಯೂನ್ ಆಗಿ ನೀವು ಕರೆಂಟ್ ಅಫೇರ್ಸ್ ಸೋರ್ಸಸನ್ನು ಕಲೆಕ್ಟ್ ಮಾಡಿದ್ದಾಗಿದ್ದಲ್ಲಿ, ನಿಮ್ಮ ಅದ್ಭುತ ನೋಟ್ಸನ್ನು ನೀವೇ ಮಾಡ್ಕೊಂಡಿದ್ದಾಗಲಿ, ಸ್ಪೂನ್ ಫೀಡ್ ಆಗದೆ ನೀವೇ ಮಾಡ್ಕೊಂಡಿದ್ದಾಗಿದ್ದಲ್ಲಿ, ನೀವು ಇದನ್ನು ಕಾನ್ಫಿಡೆಂಟಾಗಿ ಅಟೆಂಡ್ ಮಾಡ್ಬೋದು ಅನ್ನೋ ಒಂದು ಶೋಗೆ ನಿಮಗೆ ತೋರಿಸಿರೋವಂಥದ್ದು. ಈಗ SDA ಎಕ್ಸಾಮ್ ನೀವೇನು ಬರಿತಾ ಇದ್ದೀರಾ, ಸೊ ಇದೇ ನಿಟ್ಟಿನಲ್ಲಿ ತಯಾರಾಗಿ ಸ್ಪೋರ್ಟ್ಸು, ಅವಾರ್ಡ್ಸು, ರ್ಯಾಂಕ್ಸ್ ಆ್ಯಂಡ್ ಇಂಡಿಸಿಸ್ಸು, ಇಂಪಾರ್ಟೆಂಟ್ ಡೇಸು ಇವನ್ನೆಲ್ಲ ಕವರ್ ಮಾಡ್ಕೊಳ್ಳಿ. ಸೊ ಇನ್ನೊಂದು 15 ದಿನವನ್ನು ಪ್ಲ್ಯಾನ್ ಮಾಡ್ಕೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಮುಂಬರುವಂಥ ಎಕ್ಸಾಮ್ಗೆ ಒಳ್ಳೆಯದಾಗಲಿ. ಹಾಗೆಯೇ ಇನ್ನೂ ಹೆಚ್ಚುವರಿ ವೀಡಿಯೋ ಬೇಕು ಸರ್ ನಮಗೆ, ಎನ್ವಿರಾನ್ಮೆಂಟ್ನ ಬಿಡಿಸಿ ಹೇಳಿ, ಕಂಪ್ಯೂಟರ್ ಕ್ವಶನ್ಸ್ನ ಒಂದು ಸತಿ ಸಾಲ್ವ್ ಮಾಡಿಸಿ, ಆ ಥರ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.